ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಯಾಡ್ಕ. ವೀಕ್ಷಕರೇ, ದೇಶದ ಶತ್ರುಗಳು ನಮ್ಮ ಹೊರಗಿರೋದಲ್ಲ, ನಮ್ಮ ಒಳಗೆ, ನಮ್ಮ ಜೊತೆಗೆ, ನಮ್ಮ ನಿಮ್ಮ ಮಧ್ಯೆ, ನಿಮ್ಮನ್ನ ಆಳ್ತಾನೆ ಇದ್ದಾರೆ. ವೀಕ್ಷಕರೇ, ಈ ಕಾಂಗ್ರೆಸ್, ಬಾಲಿವುಡ್, ಪಾಕಿಸ್ತಾನ ಇವುಗಳ ಮಧ್ಯೆ ಇರುವಂತಹ ಸಂಬಂಧ ಏನು? ಪಾಕಿಸ್ತಾನವನ್ನ ಸಪೋರ್ಟ್ ಮಾಡಿದಂತಹ ದೇಶವನ್ನ ಕಾಂಗ್ರೆಸ್ ಯಾಕೆ ಸಪೋರ್ಟ್ ಮಾಡುತ್ತೆ? ಕಾಂಗ್ರೆಸ್ ಹಾಗೂ ಟರ್ಕಿ ನಡುವಿನ ಆ ಸಂಬಂಧ ಏನು? ಇವೆಲ್ಲವನ್ನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ. ಇದು ಪ್ರತಿಯೊಬ್ಬ ದೇಶ ಭಕ್ತರಿಗೂ ತಲುಪಬೇಕು. ಯಾಕಂದ್ರೆ ವಾಸ್ತವ ಏನನ್ನುವಂಥದ್ದು ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು. ವೀಕ್ಷಕರ, ಅವತ್ತು ಇಸ್ರೇಲ್ ಪ್ಯಾಲೆಸ್ತೈನ್ ಯುದ್ಧ ಆದಾಗ ಅಯ್ಯೋ ಅದು ಎಷ್ಟು ಮಂದಿ ಓಡೋಡ್ ಬಂದ್ರು. ಇಡೀ ಬಾಲಿವುಡ್ ಓಡ್ಕೊಂಡು ಬಂತು. ಸೋಷಿಯಲ್ ಮೀಡಿಯಾದಲ್ಲಿ ಆಲ್ ಐಸ್ ಆನ್ ಗಾಜಾ, ಆಲ್ ಐಸ್ ಆನ್ ಪ್ಯಾಲೆಸ್ತೈನ್ ಫೋಟೋ ಶೇರ್ ಮಾಡೋದೇನು, ಕವನ ಬರೆಯೋದೇನು, ಲೇಖನ ಬರೆಯೋದೇನು, ಟ್ವೀಟ್ ಮೇಲೆ ಟ್ವೀಟ್ ಮಾಡೋದೇನು, ಕರುಳು ಕಿತ್ತು ಬಂದಿದ್ದೇನು, ಕಣ್ಣೀರ ಹೊಳೆ ಹರಿದಿದ್ದೇನು. ಈಗ ಎಲ್ಲಿದ್ದಾರೆ? ಎಲ್ಲಿ? ಯಾಕೆ ಕಣ್ ಕಳ್ಕೊಂಡ್ ಬಿಟ್ರ? ಕಾಣಿಸ್ತಿಲ್ವಾ? ಈಗ ನಿಮ್ಮದೇ ದೇಶದಲ್ಲಿ ಭಯೋತ್ಪಾದಕರು ಬಂದು ದಾಳಿಯನ್ನು ಮಾಡಿ ಹೋದಾಗ ನಿಮ್ಮ ಕಣ್ಣು ಎಲ್ಲಿ ಹೋಗಿತ್ತು? ಭಾರತದ ಜೊತೆಗೆ ಆ ಪಾಕಿಸ್ತಾನ ಯುದ್ಧ ಕೇಳಿದಾಗ ನಿಮ್ಮ ಕಣ್ಣು ಎಲ್ಲೋಗಿತ್ತು? ಬಾಲಿವುಡ್ ಖಾನ್ಗಳು ಎಲ್ಲಿದ್ದಾರೆ? ಅವರು ಕರೆಕ್ಟು, ಅವ್ರು ನಿಜ ಹೇಳಬೇಕು ಅಂದ್ರೆ ದೇಶದ ಜೊತೆಗೆ ನಿಂತಿದ್ದಾರೆ. ಆದ್ರೆ ಭಾರತದ ಜೊತೆಗಲ್ಲ, ಪಾಕಿಸ್ತಾನದ ಜೊತೆಗೆ ಇರೋದು ಭಾರತದಲ್ಲಿ. ಇಲ್ಲಿನ ಅನ್ನ ನೀರು ಗಾಳಿಯನ್ನ ಸೇವಿಸೋದು, ಜೀವನಕ್ಕೆ ಭಿಕ್ಷೆಯನ್ನು ಎತ್ತುತ್ತಾ ಇರೋದು ಭಾರತದಲ್ಲಿ. ಆದ್ರೆ ಒಲವು ಮಾತ್ರ ಪಾಕಿಸ್ತಾನಕ್ಕೆ, ಪ್ರೀತಿ ಕರುಣೆ ಪಾಕಿಸ್ತಾನಕ್ಕೆ. ಪಹಲ್ಗಾಮ್ ಅಟ್ಯಾಕ್ ಆದಾಗ ಬಾಯಿಗೆ ಫೆವಿಕಾಲ್ ಹಾಕೊಂಡಿದ್ದಂತಹ ಫೆವಿಕ್ವಿಕ್ ಹಾಕೊಂಡಿದ್ದಂತಹ ಸಲ್ಮಾನ್ ಖಾನ್, ಆಪರೇಷನ್ ಸಿಂಧೂರ್ ಆದಾಗ ಬಾಯಿಗೆ ಫೆವಿಕ್ವಿಕ್ ಹಾಕೊಂಡಿದ್ದಂತಹ ಸಲ್ಮಾನ್ ಖಾನ್, ಕದನ ವಿರಾಮ ಆದ ಕೂಡಲೇ ಥ್ಯಾಂಕ್ ಯು ಗಾಡ್ ಫಾರ್ ದಿ ಸೀಸ್ ಫೈರ್ ಅಂತ ಟ್ವೀಟ್ ಮಾಡ್ತಾರೆ ಅಂತ ಹೇಳಿದ್ರೆ ಏನ್ ಹೇಳೋಣ? ನಾಯಿಗಾದ್ರೂ ನಿಯತ್ತಿರುತ್ತೆ, ನಿಮ್ಗಳಿಗಲ್ಲ. ಇನ್ನು ಯಾವ ಅಮೀರ್ ಖಾನ್ ಭಾರತದಲ್ಲಿ ಆತನಿಗೆ ಅಸುರಕ್ಷಿತ ಅನ್ನುವಂತಹ ಭಾವನೆ ಮೂಡುತ್ತಂತೆ. 26 ಭಾರತೀಯರ ಹತ್ಯೆ ಆಗುತ್ತೆ. ಒಂದೇ ಒಂದು ಪೋಸ್ಟ್ ಮಾಡದ್ನ? ಇಲ್ಲ. ಯುದ್ಧದಲ್ಲಿ ನಮ್ಮ ಭಾರತೀಯ ಸೇನೆಯನ್ನ ಬೆಂಬಲಿಸಿ ಒಂದೇ ಒಂದು ಪೋಸ್ಟ್ ಅನ್ನ ಮಾಡದ್ನ? ಮಾಡಿಲ್ಲ. ಇವರನ್ನ ಯಾರು ಬೆಂಬಲಿಸ್ತಾರಲ್ವಾ ಅವರು ಮೂರ್ಖರು, ಶತಮೂರ್ಖರು. ವೀಕ್ಷಕರೇ, ನಾನ್ ಕೇಳೋದು, ಇಂಥವರ ಸಿನಿಮಾವನ್ನ ಯಾಕೆ ನೋಡಬೇಕು ಅಂತ. ನನ್ನ ದೇಶಕ್ಕೆ ಇವ್ರುಗಳ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಆದರೆ ಇವರುಗಳಿಗೆ ನನ್ನ ದೇಶದ ಅವಶ್ಯಕತೆ ಖಂಡಿತವಾಗ್ಲೂ ಇದೆ. ಹಾಗಾಗಿ ಈ ದೇಶದ ಬೆಲೆ ಏನನ್ನುವಂಥದ್ದನ್ನ ನಾವು ತೋರಿಸಿಕೊಡ್ಬೇಕು. ದೇಶಕ್ಕೆ ಇವರ ಅಗತ್ಯ ಇರುವಾಗ, ನಮ್ಮ ದೇಶ ನೋವಲ್ಲಿರುವಾಗ, ನಮ್ಮ ದೇಶ ಅಧರ್ಮದ ಜೊತೆಗೆ ಹೋರಾಟವನ್ನು ಮಾಡ್ತಾ ಇರುವಾಗ ಇವರು ಭಾರತದ ಪರವಾಗಿ ಮಾತನಾಡೋದಕ್ಕೆ ತಯಾರಿಲ್ಲ ಅಂತ ಹೇಳಿದ್ರೆ ದೇಶ ಪ್ರೇಮಕ್ಕೆ ಸಂಬಂಧಪಟ್ಟಂತಹ ಸಿನಿಮಾಗಳನ್ನ ಇವರು ಯಾಕೆ ಮಾಡಬೇಕು? ಅದರ ಅವಶ್ಯಕತೆ ಏನಿದೆ? ದೇಶಭಕ್ತಿ ಇಲ್ಲ, ದೇಶ ಪ್ರೇಮ ಇಲ್ಲ, ದೇಶಕ್ಕೆ ಸಂಬಂಧಪಟ್ಟಂತಹ ಸಿನಿಮಾ ಮಾಡ್ತಾರೆ. ಯಾಕೆ? ಕೇವಲ ಹಣಕ್ಕೋಸ್ಕರ. ಹೌದಲ್ವೋ? ನಿಮ್ಮಂಥವರ ಸಿನಿಮಾ ನಮಗೆ ಯಾಕೆ ಬೇಕು ರೀ? ಅಲ್ಲಿ ಸೈನಿಕರು ದೇಶಕ್ಕೋಸ್ಕರ ಪ್ರಾಣವನ್ನ ತ್ಯಾಗ ಮಾಡ್ತಾರೆ. ನಿಮಗಳಿಗೆ ಒಂದು ವಾಯ್ಸ್ ರೈಸ್ ಮಾಡೋದಕ್ಕೆ ಧ್ವನಿ ಎತ್ತೋಕ್ಕಾಗಲ್ವಾ? ನಿಮ್ಗಳಿಗೆ ಪಾಕಿಸ್ತಾನದವರನ್ನ ತೃಪ್ತಿ ಪಡಿಸ್ತಾ, ಅವರು ಹೆಮ್ಮೆ ಪಡೋ ಹಾಗೆ ಮಾಡ್ತಾ, ಈ ಕಡೆ ನಮ್ಮ ಭಾರತೀಯ ಪ್ರೇಕ್ಷಕರನ್ನ ಮೂರ್ಖರನ್ನಾಗಿ ಮಾಡಿ ಹಣ ಗಳಿಸುವಂತ ದಂಧೆ ಈ ಬಾಲಿವುಡ್ ಅಂತ ಹೇಳಿದ್ರೆ
ಯಾವ ರೀತಿ ಮುಸಲ್ಮಾನರು ಯಾವತ್ತೂ ಕೂಡ ಮುಸಲ್ಮಾನರ ವಿರುದ್ಧ ನಿಲ್ಲೋದಿಲ್ವೋ ಅದೇ ರೀತಿ ಬಾಲಿವುಡ್ ಕೂಡ ಯಾವತ್ತೂ ಕೂಡ ಪಾಕಿಸ್ತಾನದ ವಿರುದ್ಧ ಒಂದು ಮಾತು ಆಡಲ್ಲ, ಪಾಕಿಸ್ತಾನದ ವಿರುದ್ಧ ನಿಲ್ಲೋದು ಇಲ್ಲ. ನೋಡಿದೀರಾ ಯಾವತ್ತಾದ್ರೂ ನಿಲ್ಲೋದನ್ನ? ಚಾನ್ಸೇ ಇಲ್ಲ. ಪಾಕಿಸ್ತಾನವನ್ನ ಪ್ರೀತಿಸುವಂತಹ, ಭಾರತದಲ್ಲೇ ಇದ್ದುಕೊಂಡು ಭಾರತವನ್ನ ಪ್ರೀತಿ ಮಾಡಿದಂತಹ ಭಾರತ ವಿರೋಧಿಗಳ ಮೇಲೆ ದಯವಿಟ್ಟು ಯಾವತ್ತೂ ನೀವು ನಿಮ್ಮ ಹಣವನ್ನ, ನಿಮ್ಮ ಸಮಯವನ್ನ ವ್ಯರ್ಥ ಮಾಡಬೇಡಿ. ನೀವು ಯೋಚನೆ ಮಾಡಿ ಒಂದು ಬಾರಿ. ವೀಕ್ಷಕರು, ಈ ದೇಶದ ಬಾಲಿವುಡ್ ಹಣೆ ಬರಹ ಹೀಗಾದ್ರೆ, ಇನ್ನು ನಮ್ಮ ದೇಶದ ದಿ ಗ್ರೇಟ್ ಪಕ್ಷ ಕಾಂಗ್ರೆಸ್ನ ಹಣೆ ಬರಹ ಇನ್ನೊಂಥರ. ಮೊನ್ನೆ ಭಾರತ ಪಾಕಿಸ್ತಾನ ಯುದ್ಧ ಆಗುವಂತ ಸಂದರ್ಭದಲ್ಲಿ ಈ ಟರ್ಕಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಅನ್ನು ಮಾಡುತ್ತೆ. ಹಾಗಾಗಿ ಈಗ ನಮ್ಮ ಭಾರತದಲ್ಲಿ ಟರ್ಕಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗಿರಬಹುದು, ಟರ್ಕಿಗೆ ಪ್ರಯಾಣ ಬೆಳೆಸೋದಾಗಿರಬಹುದು, ವಿಮಾನಯಾನ ಆಗಿರಬಹುದು, ಇವೆಲ್ಲವನ್ನ ನಿಲ್ಲಿಸಿ ನಾವು ಆ ಮೂಲಕ ಟರ್ಕಿಯನ್ನ ಬಹಿಷ್ಕಾರ ಮಾಡಬೇಕು, ಬಾಯ್ಕಾಟ್ ಟರ್ಕಿ ಅನ್ನುವಂತಹ ಕೂಗು, ಆ ಟ್ರೆಂಡ್ ಏನಿದೆ ಅದೀಗ ನಮ್ಮ ಭಾರತದಲ್ಲಿ ಬಹಳ ಜೋರಾಗಿದೆ. ಖಂಡಿತವಾಗ್ಲೂ ಇದು ಬಹಳ ಒಳ್ಳೆ ಬೆಳವಣಿಗೆ. ಯಾಕಂದ್ರೆ ದೇಶದ ವಿಚಾರದಲ್ಲಿ, ದೇಶದ ಸುರಕ್ಷತೆಯ ವಿಚಾರದಲ್ಲಿ ನಾವು ಯಾವತ್ತೂ ಕೂಡ ರಾಜಿಯನ್ನ ಮಾಡ್ಕೊಳ್ಬಾರದು. ರಾಷ್ಟ್ರೀಯ ಮನೋಭಾವ ಅನ್ನುವಂಥದ್ದು ಏನಿದೆ ಅದು ಯಾವತ್ತಿದ್ರೂ ಕೂಡ ಜಾಗೃತವಾಗಿರಬೇಕು. ವೀಕ್ಷಕರಾದ್ರೆ, ಇಷ್ಟೆಲ್ಲ ಟರ್ಕಿ ವಿರುದ್ಧ ಭಾರತೀಯರು ಮಾತನಾಡ್ತಾ ಇದ್ರು, ಈ ಕಾಂಗ್ರೆಸ್ಗೆ ಮಾತ್ರ ಯಾಕೋ ಟರ್ಕಿ ಮೇಲೆ ಎಲ್ಲಿಲ್ಲದ ಪ್ರೀತಿ. ಭಾರತದ ವಿರುದ್ಧ ಬಳಕೆ ಮಾಡೋದಕ್ಕೆ ಆ ಪಾಪಿ ಪಾಕಿಸ್ತಾನಕ್ಕೆ ಡ್ರೋನ್ಗಳನ್ನ ಕೊಟ್ಟಂತಹ ದ್ರೋಹಿ ಟರ್ಕಿಯನ್ನ ಕಾಂಗ್ರೆಸ್ ಯಾಕೆ ಬಹಿಷ್ಕಾರ ಮಾಡ್ತಿಲ್ಲ? ಯಾಕೆ ಗೊತ್ತಾ? INC, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಟರ್ಕಿಯಲ್ಲಿ ತನ್ನ ಒಂದು ಕಚೇರಿಯನ್ನು ಹೊಂದಿದೆ. 2019ರಲ್ಲಿ ಅದು ಸುದ್ದಿ ಆಗತ್ತೆ. ಮೊಹಮ್ಮದ್ ಯೂಸುಫ್ ಖಾನ್ ಅಲ್ಲಿನ INC ಆಫೀಸನ್ನು ನೋಡ್ಕೊಳ್ತಾ ಇರುವಂತಹ ವ್ಯಕ್ತಿ. ಕಾಂಗ್ರೆಸ್ಗೆ ಯಾರೆಲ್ಲ ವೋಟ್ ಮಾಡ್ತೀರಲ್ವಾ, ನಿಮ್ಮ ಮುಖವನ್ನು ಒಂದು ಬಾರಿ ನೀವೇ ಕನ್ನಡಿಯಲ್ಲಿ ನೋಡ್ಕೊಳ್ಳಿ. ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಇತ್ತು. ಆ ಸಂದರ್ಭದಲ್ಲಿ ರಿಪೋರ್ಟರ್ ಕೇಳ್ತಾರೆ, ಈ ಟರ್ಕಿ ಬಾಯ್ಕಾಟ್ ಬಗ್ಗೆ ನಿಮ್ಮ ಕಾಂಗ್ರೆಸ್ನವರ ಅಭಿಪ್ರಾಯ ಏನು ಅಂತ. ಆ ಮೈಕನ್ನ ಆ ಕಡೆಯೊಮ್ಮೆ ಈ ಕಡೆಯೊಮ್ಮೆ ಈ ಚಿಕ್ಕ ಮಕ್ಕಳ ಥರ ನಾಚಿಕಿಲ್ಲದವರು ತಿರುಗಿಸ್ತಾರೆ. ಅಂದ್ರೆ ಅವ್ರಿಗೆ ಯಾರಿಗೂ ಮಾತನಾಡೋಕೆ ಆಗಲ್ಲ. ಕೊನೆಗೆ ಇದರ ಬಗ್ಗೆ ಇನ್ನೊಂದ್ಸಲಿ ಮಾತಾಡೋಣ ಅಂತ ಹೇಳಿಬಿಡ್ತಾರೆ. थैंक यू सर टर्की बॉयकॉट, टर्की के बाइकाट पे सर इस पर भी हम शीघ्र आपसे जरूर मुखातिब सर ಯಾಕೆ ಅಲ್ಲಿ ಅವ್ರು ಏನು ಕೇಳಿದ್ರು? ಬಿಜೆಪಿ ಬಗ್ಗೆ ಮಾತಾಡಿ ಅಥವಾ ಯಾವುದೊಂದು ಪಕ್ಷದ ಬಗ್ಗೆ ಮಾತನಾಡಿ ಅಂತ ಕೇಳಿದ್ರ? ಇಲ್ಲ, ದೇಶದ್ರೋಹಿ ಟರ್ಕಿ ಬಗ್ಗೆ ಮಾತಾಡಿ, ಟರ್ಕಿ ಬಾಯ್ಕಾಟ್ ಬಗ್ಗೆ ಮಾತಾಡಿ ಅಂತ ಕೇಳಿದ್ದು. ಯಾಕೆ ಅದರ ಬಗ್ಗೆ ಮಾತನಾಡೋದಕ್ಕೆ ಯಾಕೆ ಅಷ್ಟು ಇರಿಸು ಮುರಿಸಾಯ್ತು ನಿಮ್ಮಗಳಿಗೆ? ಹಾಗಾದ್ರೆ ಒಂದೋ ನಿಮ್ಮಗಳಿಗೆ ಪಾಕಿಸ್ತಾನವನ್ನ ಯಾರೆಲ್ಲ ಸಪೋರ್ಟ್ ಮಾಡ್ತಾರೋ ಅವರನ್ನ ವಿರೋಧಿಸೋದಕ್ಕೆ ನಿಮ್ಮಿಂದ ಆಗಲ್ಲ. ಯಾಕಂದ್ರೆ ನಿಮ್ಮ ಆ ದೇಶ ಪ್ರೇಮಕ್ಕೆ ಹರ್ಟ್ ಆಗತ್ತೆ ಇಲ್ವಾ? ಟರ್ಕಿ ಮೇಲಿನ ಅಗಾಧ ಪ್ರೇಮ ನಿಮ್ಮನ್ನ ಈ ರೀತಿ ಮಾಡಿಸ್ತು. ಒಪ್ಕೊಳ್ತೀರಾ? ಒಂಚೂರು ನಾಚಿಕೆ, ಮಾನ, ಮರ್ಯಾದೆ ಯಾವುದು ಇಲ್ವಾ ಅಂತ ನಿಮ್ಮಗಳಿಗೆ? ಇಂತಹ ದೇಶದ್ರೋಹಿಗಳನ್ನ ಈ ದೇಶದಲ್ಲಿ ನಾಯಕರಾಗಿ ಆಯ್ಕೆ ಮಾಡಿ ಹೊತ್ತು ಮೆರೆಸ್ತಾರೆ. ನಮ್ಮ ಕರ್ಮ. ವೀಕ್ಷಕರೇ, ಪಾಕಿಸ್ತಾನ ಭಯೋತ್ಪಾದನೆಯನ್ನ ಪೋಷಿಸ್ತಾ ಇರುವಂತಹ ದೇಶ, ಇಡೀ ವಿಶ್ವಕ್ಕೆ ಭಯೋತ್ಪಾದಕರನ್ನ ಸಪ್ಲೈ ಮಾಡ್ತಾ ಇರುವಂತಹ ದೇಶ, ಭಾರತದ ಜೊತೆಗೆ ಕಾಲ್ ಕೆರ್ಕೊಂಡು ಬಂದು ಜಗಳಕ್ಕೆ ಇಳಿತಾ ಇರುವಂತಹ ದೇಶ.
ಯಾವುದೇ ಭಾರತೀಯ ಆಗಲಿ ಖಂಡಿಸಬೇಕು ಪಾಕಿಸ್ತಾನವನ್ನ. ಪಾಕಿಸ್ತಾನ ಅಂತಂದ್ರೆ ಯಾರಿಗೆ ಆಗಲಿ ದೇಶ ಪ್ರೇಮಿಗಳಿಗೆ ರಕ್ತ ಕುದಿಯುತ್ತೆ. ಇನ್ನು ಈ ಟರ್ಕಿ, ಅಜರ್ಬೈಜಾನ್, ಚೀನಾದಂತಹ ದೇಶಗಳು ಅಂದ್ರೆ ಯಾರೆಲ್ಲ ಈ ಭಯೋತ್ಪಾದನೆಯನ್ನ ಬೆಂಬಲಿಸುವಂತಹ ಪಾಕಿಸ್ತಾನಕ್ಕೆ ಹಣಕಾಸಿನ ಮೂಲಕನೋ ಅಥವಾ ಮಿಲಿಟರಿ ಉಪಕರಣಗಳ ಮೂಲಕನೋ ಬೆಂಬಲಿಸ್ತಾರೆ, ಅವರು ಕೂಡ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ, ನೇರವಾಗಿ ಅಥವಾ ಪರೋಕ್ಷವಾಗಿ ಈ ಭಯೋತ್ಪಾದನೆಗೆ ಅಷ್ಟೇ ಜವಾಬ್ದಾರಿ ಆಗಿರ್ತಾರೆ. ಹೌದೋ ಅಲ್ವೋ? ಹಾಗಿರುವಾಗ ನನ್ನ ಮಾತೃಭೂಮಿ ಭಾರತದ ವಿರುದ್ಧ ಭಯೋತ್ಪಾದಕ ಶಕ್ತಿಗಳು ಬಂದೆರಗಿದಾಗ ಈ ಬಾಲಿವುಡ್ ಮೌನವಾಗಿ ಕೂತಿದೆ ಅಂತ ಹೇಳಿದ್ರೆ, ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುವಂತಹ ದೇಶವನ್ನ ವಿರೋಧಿಸೋದಕ್ಕೆ ಈ ಕಾಂಗ್ರೆಸ್ಸಿಗೆ ಆಗಲ್ಲ ಅಂತ ಅಂದ್ರೆ, ಆ ವಿಚಾರದಲ್ಲಿ ಕಾಂಗ್ರೆಸ್ ಮೌನವನ್ನ ವಹಿಸುತ್ತೆ ಅಂತ ಹೇಳಿದ್ರೆ, ಅವರು ಕೂಡ ಪರೋಕ್ಷವಾಗಿ ಭಯೋತ್ಪಾದನೆಗೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಇವ್ರುಗಳು ಕೂಡ ಆ ಭಯೋತ್ಪಾದನೆಗೆ ಅಷ್ಟೇ ಜವಾಬ್ದಾರರು. ಹೌದಲ್ವೋ? ಒಪ್ಕೊಳ್ತೀರಾ? ಹಾಗಾಗಿ ದಯವಿಟ್ಟು ನೀವು ಒಂದು ಬಾರಿ ಯೋಚನೆಯನ್ನ ಮಾಡಿ. ಕಾಂಗ್ರೆಸ್ಗೆ ಯಾರೆಲ್ಲ ವೋಟನ್ನ ಮಾಡ್ತೀರೋ ಅಥವಾ ಈ ಬಾಲಿವುಡ್ ಸೋ ಕಾಲ್ಡ್ ಆಕ್ಟರ್ಸ್ ಅನ್ನ ಸ್ಟಾರ್ ಅಂತ ಹೇಳಿ ಯಾರೆಲ್ಲ ಮೆರೆಸ್ತೀರೋ, ದಯವಿಟ್ಟು ಒಂದು ಬಾರಿ ಯೋಚನೆ ಮಾಡಿ, ಇಂತಹ ದೇಶದ್ರೋಹಿಗಳನ್ನ ನಾವ್ಯಾಕೆ ಸಪೋರ್ಟ್ ಮಾಡಬೇಕು ಅಂತ. ಐ ಸೇ ಬಾಯ್ಕಾಟ್ ಬಾಲಿವುಡ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.